ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಏನು ಅಡುಗೆ ಮಾಡಿದರೆ ಹಳ್ಳಿ ಕಡೆಯಲ್ಲಿ ಟಿಫನ್ಗೆಲ್ಲ ಏನು ತಿನ್ನೋದಿಲ್ಲ. ಸೊ ಹಾಗಾಗಿ ಇವತ್ತು ನಮ್ಮ ಹಳ್ಳಿಯ ಒಂದು ಮನೆಯಲ್ಲಿ ಯಾವ ಥರ ಮುದ್ದೆ ಮತ್ತು ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ. ಇಲ್ಲಿ ನುಗ್ಗೆಕಾಯಿ ಸಾರು ತುಂಬ ಚೆನ್ನಾಗಿರುತ್ತೆ, ಕಾಂಬಿನೇಷನ್ ಸೂಪರು. ಹಾಗೆ ಬಿಸಿ ಬಿಸಿ ಮುದ್ದೆನ ನೋಡ್ಬೋದು. ಇವತ್ತು ಜಾಸ್ತಿ ಮುದ್ದೆಯನ್ನು ಮಾಡಿದ್ದೀವಿ. ಇವತ್ತು ಬೇರೆಯವರು ಸ್ವಲ್ಪ ತಿನ್ನೋದಕ್ಕೆ ಬರ್ತಾರೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಮುದ್ದೆಯನ್ನು ಮಾಡಿದ್ದೀವಿ ಹೇಳ್ಬೋದು. ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಸಾರು ಮತ್ತು ಮುದ್ದೆನ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಮುದ್ದೆ ಮತ್ತು ನುಗ್ಗೆಕಾಯಿ ಸಾಂಬಾರನ್ನ ಹಾಕ್ಕೊಂಡು ಊಟನ ಮಾಡೋದಕ್ಕೆ ರೆಡಿ. ನಮ್ಮ ಮಕ್ಕಳಿಗೆ ತಿನ್ನಿಸ್ಬೇಕು, ಹಾಗೆ ನಾನು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ನುಗ್ಗೆಕಾಯಿ ಸಾಂಬಾರು ಮುದ್ದೆ ಇಷ್ಟನೋ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ. ಹಳ್ಳಿಗಳಲ್ಲಿ ಟಿಫನ್ಗಳೆಲ್ಲ ಏನೂ ಮಾಡೋದಿಲ್ಲ, ಮುದ್ದೆ ಸಾರು ಬೆಳಗ್ಗೆ ಅಷ್ಟೇ ಮಾಡ್ತೀರಿ. ನೋಡಿ ಇವಾಗ ನನ್ನ ಮಕ್ಕಳು ಯಾರಿಗೆಲ್ಲ ನುಗ್ಗೆಕಾಯಿ ಸಾಂಬಾರು ಮತ್ತು ಮುದ್ದೆ ಇಷ್ಟ ಅನ್ನೋ ಕಾಂಬಿನೇಷನ್ನು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಬಾಯ್.